ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕ ರಾಜಕೀಯದಲ್ಲಿ ಈಗ ಮತ್ತೊಂದು ಸಂಚಲನ ಶುರುವಾಗಿದೆ. ನಮಗೂ ಚಾನ್ಸ್ ಕೊಡಿ, ನಾವು ಸಚಿವರಾಗಬೇಕು ಅಂತ ಹಿರಿಯ ಶಾಸಕರ ದಂಡು ಹೈಕಮಾಂಡ್ ಬಾಗಿಲು ತಟ್ಟುವುದಕ್ಕೆ ಸಜ್ಜಾಗಿದೆ. 3-4 ಬಾರಿ ಗೆದ್ರೂ ಕೂಡ ಮಂತ್ರಿ ಸ್ಥಾನ ಸಿಗದ ಶಾಸಕರು ಈಗ ದೆಹಲಿಯಲ್ಲಿ ಪರೇಡ್ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾರ್ಯಾರಿದ್ದಾರೆ ಈ ಟೀಮ್ನಲ್ಲಿ, ಏನು ಡಿಮ್ಯಾಂಡ್ಸ್ ಇವ್ರದು, ಇದೇ ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 3 ವರ್ಷಗಳಾಗ್ತಾ ಇದೆ. ಈಗ ಸಂಪುಟ ಪುನಾರಚನೆಯ ಕೂಗು ಜೋರಾಗಿದೆ. ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನಗೊಂಡಿರುವಂತಹ ಹಿರಿಯರ ತಂಡದ ಸಾರಥ್ಯವನ್ನು ವಹಿಸಿದ್ದು ಶೀಘ್ರದಲ್ಲೇ ದೆಹಲಿಗೆ ತೆರಳಲಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದ್ದು ಸಿಎಂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಈ ಹಿರಿಯ ಶಾಸಕರ ವಾದ ಏನಪ್ಪಾ ಅಂದ್ರೆ, ಸಂಪುಟದಲ್ಲಿ ಕೆಲವರು ಈಗಾಗಲೇ ಕೂಡ ಅಧಿಕಾರದಲ್ಲಿದ್ದಾರೆ. 2028ರ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಅಂದ್ರೆ ಹೊಸಬರಿಗೆ, ಅದರಲ್ಲೂ ಕೂಡ ಅನುಭವಿ ಹಿರಿಯರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋದು ಇವರ ಬೇಡಿಕೆ. 2 ಅಥವಾ 2.5 ವರ್ಷಕ್ಕೊಮ್ಮೆ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅನ್ನೋದು, ಆ ನಿಯಮವನ್ನ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅಂದಹಾಗೆ ಶಾಸಕ ಟಿ.ಬಿ. ಜಯಚಂದ್ರ, ಎಚ್.ಸಿ. ಬಾಲಕೃಷ್ಣ, ಅಶೋಕ್ ಪಟ್ಟಣ್, ವಿನಯ್ ಕುಲಕರ್ಣಿ, ಬಿ.ಆರ್. ಪಾಟೀಲ್, ಕೆ.ಎಂ. ಶಿವಲಿಂಗೇಗೌಡ ಸೇರಿದಂತೆ ಮತ್ತಿತರರು ದೆಹಲಿಗೆ ತೆರಳಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದ್ದಾರೆ. ಇದು ಕೇವಲ ಅಧಿಕಾರಕ್ಕಾಗಿ ನಡೀತಾ ಇರುವಂತಹ ಹೋರಾಟ ಅಲ್ಲ. ಇದರ ಹಿಂದೆ 2028ರ ಚುನಾವಣಾ ತಂತ್ರವೂ ಕೂಡ ಇದೆ. ಜಾತಿ ಮತ್ತು ಪ್ರಾದೇಶಿಕ ಸಮತೋಲನ ಕಾಪಾಡೋದಕ್ಕೆ ಈಗಿರುವಂತ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಸ್ಥಾನಮಾನವನ್ನ ಕೊಡದಿದ್ರೆ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಅನ್ನುವಂತಹ ಆತಂಕ ಈ ಹಿರಿಯ ಶಾಸಕರಲ್ಲಿರೋದು. ಹೈಕಮಾಂಡ್ ಇವರ ಪರೇಡ್ಗೆ ಮಣಿಸುತ್ತಾ ಅಥವಾ ಸದ್ಯಕ್ಕೆ ಸುಮ್ಮನಿರಿ ಅಂತ ಸಮಾಧಾನ ಪಡಿಸುತ್ತಾ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ದೆಹಲಿಗೆ ಹಿರಿಯರು. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.